ಹಿಲ್ಸ್ಗೆ ಟ್ರೆಕ್ಕಿಂಗ್ ಹೋಗ್ತಾಯಿದ್ದೆ ಫ್ರೆಂಡ್ಸ್. ಟ್ರೆಕ್ಕಿಂಗ್ ಹೋಗ್ಬೇಕಾದ್ರೆ ಕಬ್ಬೆ ಹಿಲ್ಸಿನ 2 ಕಿಲೋಮೀಟ್ರ್ ಇರುವಾಗ ಒಂದು ಫಾಲ್ಸ್ ಸಿಗ್ತದೆ. ಫಾಲ್ಸು ಪ್ರೈವೇಟ್ ಪ್ರಾಪರ್ಟಿಲಿ ಇರೋದ್ರಿಂದ ಫಾಲ್ಸ್ ಹತ್ರ ಹೋಗೋಕ್ಕಾಗಲ್ಲ ಅಂತ ಹೇಳಿದ್ರು. ಅದರಿಂದ ದೂರನೇ ನಿಂತ್ಕೊಂಡು ವೀಡಿಯೋ ಮಾಡ್ತಾಯಿದ್ದೆ. ವೀಡಿಯೋ ಮಾಡಬೇಕಾದ್ರೆ ಅಲ್ಲಿ ಲೋಕಲಿಂದ ಸ್ವಲ್ಪ ಜನ ಬಂದರು. ಅವ್ರು ಹೇಳಿದ್ರು ಮೇಲ್ಗಡೆ ಹೋದರೆ ಆ ಫಾಲ್ಸು ಬೀಳೋ ಜಾಗಕ್ಕೆ ಹೋಗ್ಬೋದು ಅಂತ ಹೇಳಿದ್ರು. ಅದರಿಂದ ನಾನು ಮತ್ತು ನನ್ನ ಫ್ರೆಂಡು ನಡ್ಕೊಂಡು ಅವ್ರ ಜೊತೆನೇ ಹೋದೋ. ಹಾಗೆ ಹೋಗ್ಬೇಕಾದ್ರೆ ಅಲ್ಲೇ ದಾರಿಗೆ ಒಂದು ಅಡ್ಡ ಆಗಿ ಒಂದು ಮರದ ಕೊಂಬೆ ಇತ್ತು. ಅದರ ಮೇಲೆ ಕೂತ್ಕೊಂಡು ಒಂದು ವೀಡಿಯೋ ಮಾಡ್ಕೊಂಡೆ. ವೀಡಿಯೋ ಮಾಡ್ಕೊಂಡು ಹಾಗೆ ನಡ್ಕೊಂಡು ಸ್ವಲ್ಪ ದೂರ ಹೋದರೆ ಒಂದು ದೊಡ್ಡ ಬಂಡೆಯಿಂದ ಫಾರೆಸ್ಟ್ ಒಳಗಡೆಯಿಂದ ನೀರು ಹರಿದು ಬರ್ತಾಯಿದ್ದು. ಅದನ್ನು ನೋಡಿ ಒಳ್ಳೆ ಎಂಜಾಯ್ ಮಾಡ್ದೆ. ಅಲ್ಲೇ ಮತ್ತು ವೀಡಿಯೋ ಮತ್ತು ಫೋಟೋ ಎಲ್ಲ ತಗೊಂಡು ಸ್ವಲ್ಪ ಹೊತ್ತು ಅಲ್ಲೇ ರೆಸ್ಟ್ ಮಾಡ್ದೆ. ಊರಿಂದ ಹೋಗಿ ಟಯರ್ಡಾಗಿತ್ತು. ಹಾಗೆ ಸ್ವಲ್ಪ 2.5 ಕಿಲೋಮೀಟ್ರು ಹಾಗೆ ಬೈಕಲ್ಲಿ ಟ್ರಾವೆಲ್ ಮಾಡ್ಕೊಂಬಂದು ಅಲ್ಲಿಂದ ಬಂದಮೇಲೆ ಕಬ್ಬೆ ಹಿಲ್ಸ್ ಸಿಕ್ತು. ಕಬ್ಬೆ ಹಿಲ್ಸ್ಗೆ ಹತ್ತೋದು ಅಂದ್ಬಿಟ್ಟು ಸ್ಟಾರ್ಟ್ ಮಾಡ್ದೆ. ಸ್ವಲ್ಪ ದೂರ ನಡ್ಕೊಂಡು ಹೋಯ್ತಾ ನಾನು ಹಿಂದೆ ತಿರುಗಿ ನೋಡಿದ್ರೆ ನಾವು ಹತ್ತುತ್ತಿದ್ದ ಬೆಟ್ಟಕ್ಕಿಂತ ಇನ್ನೊಂದು ತುಂಬ ಎತ್ತರವಾಗಿತ್ತು ಇನ್ನೊಂದು ಬೆಟ್ಟ ನಮ್ಮ ಹಿಂದೆನೇ. ನಾನು ಏನಪ್ಪ ತಪ್ಪು ಮಾಡಿದೆ ಅಂತಂದರೆ ಅಲ್ಲಿ ಇದೆಲ್ಲ ನಾವು ಹತ್ತಬೇಕಾಗಿರೋ ಬೆಟ್ಟ, ಹಿಂದೆ ಕಾಣಿಸ್ತೈತಲ್ಲ ಆ ಬೆಟ್ಟ ಹತ್ತದ ಬಾ ಅಂದ್ಬಿಟ್ಟು ನನ್ನ ಫ್ರೆಂಡ್ ಕರೆದೆ. ಸರಿ ಅಂದ್ಬಿಟ್ಟು ಅವನು ಬಂದ. ಯಾಕಂದರೆ ಇಬ್ಬರೊಳಗೂ ಅದು ಯಾವುದು ಕಬ್ಬೆ ಬೆಟ್ಟ ಅಂದ್ಬಿಟ್ಟು ಗೊತ್ತಿರಲಿಲ್ಲ. ಇದೇ ಫಸ್ಟ್ ಟೈಮ್ ಹೋಗಿದ್ದು ಇಬ್ರು. ಹಾಗೆ ಹೋದೋ. ಅಲ್ಲಿ ಹೋಗ್ಬೇಕಾದ್ರೆ ಒಂದು ರೆಸ್ಟ್ ಮಾಡೋಕ್ಕೆ ಅಂದ್ಬಿಟ್ಟು ಒಂದು ಮನೆ ಥರ ಕಟ್ಟಿದ್ರು. ಅಲ್ಲೋಗಿ ಸ್ವಲ್ಪ ಹೊತ್ತು ಕೂತ್ಕೊಂಡು ರೆಸ್ಟ್ ಮಾಡ್ದೆ. ಜ್ಯೂಸು ಮತ್ತು ನೀರು ತಗೊಂಡೋಗಿದ್ದೋ. ಅಲ್ಲಿ ಕೂತ್ಕೊಂಡು ಹಾಗೆ ಸುತ್ತ ಒಂದು ಸಲ ವೀಡಿಯೋ ಮಾಡ್ಕೊಂಡು ಸರಿ ಬೆಟ್ಟ ಹತ್ತದ ಅಂದ್ಬಿಟ್ಟು ಸ್ಟಾರ್ಟ್ ಮಾಡ್ದೆ. ಸ್ವಲ್ಪ ದೂರ ನಡ್ಕೊಂಡು ಹೋದೋ. ಅದಾಗಲಿಲ್ಲ, ಯಾವುದೇ ಕಾರಣಕ್ಕೂ ಇದು ಹತ್ತಕ್ಕಾಗಲ್ಲ ಅಂದ್ಬಿಟ್ಟು ಮೊದಲು ಹತ್ತುತ್ತಿದ್ದಲ್ಲ ಆ ಬೆಟ್ಟಕ್ಕೆ ಹೋಗೋದ ಬಾ ಅಂದ್ಬಿಟ್ಟು ಕರೆದೆ. ಹಾಗೆ ಕೆಳಗೆ ಇಳಿತಿರ್ಬೇಕಾದ್ರೆ ಅಲ್ಲೊಂದು ಚಿಕ್ಕ ಹಳ್ಳದ ಥರ ಸಿಕ್ತು. ನೀರು ತುಂಬ ಪ್ಯೂರಾಗಿತ್ತು, ತುಂಬ ಕೋಲ್ಡ್ ಅಂದರೆ ಕೊಳ್ಳಾಗಿತ್ತು. ಫುಲ್ ಬೇವ್ತಿದ್ದರಿಂದ ನಾನು ಮತ್ತು ನನ್ನ ಫ್ರೆಂಡು ಮುಖ ತೊಳ್ಕೊಂಡು ಸ್ವಲ್ಪ ತಲ್ಲೇ ಒಂದು ಫೋಟೋ ತಗೊಂಡು ಇಬ್ಬರು. ಫೋಟೋ ತಗೊಂಡಾದ್ಮೇಲೆ ಮಾಮೂಲಿ ಮೊದಲು ಹತ್ತುತ್ತಿದ್ವಲ್ಲ ಆ ಬೆಟ್ಟಕ್ಕೆ ಬಂದು ಪುನಃ ಮೊದಲು ಹತ್ತುತ್ತಿದ್ದ ಬೆಟ್ಟಕ್ಕೆ ಸ್ಟಾರ್ಟ್ ಮಾಡೋದು. ಸ್ವಲ್ಪ ದೂರ ಹೋದ್ಮೇಲೆ ಫುಲ್ ಸುಸ್ತಾಯಿತು ಫ್ರೆಂಡ್. ಅದರಿಂದ ನಾನು ನಮ್ಮ ಫ್ರೆಂಡ್ಗೆ ನೀನು ಹೋಯ್ತಾಯಿದ್ರೆ ನಾನು ಬರ್ತೀನಿ, ಸ್ವಲ್ಪ ರೆಸ್ಟ್ ತಗೊಂಡು ಅಂತ ಹೇಳಿದೆ. ಸರಿ ಅಂದ್ಬಿಟ್ಟು ಅವ್ನು ಮುಂದೆ ಹೋಯ್ತಾಯಿದ್ದ. ನಾನು ಇಲ್ಲೇ ನಿಂತಿದ್ನಲ್ಲ ಹೆಂಗಿದ್ರು ಅಂದ್ಬಿಟ್ಟು ಒಂದು ವೀಡಿಯೋ ಮಾಡಿದೆ. ಫುಲ್ಲು ಒಂದು ಸರೌಂಡಿಂಗ್ ವೀಡಿಯೋ ಮಾಡಾದ್ಮೇಲೆ ಅವನನ್ನು ನೋಡಿದೆ. ಅವನಾಗಲೇ ತುಂಬ ದೂರ ಹೋಗಿದೆ. ಸರಿ ಅಂದ್ಬಿಟ್ಟು ನಾನು ಹೋದೆ. ಹಾಗೆ ಡೈರೆಕ್ಟ್ ವೀಡಿಯೋಗೆ ವಾಯ್ಸ್ ಓವರ್ ಕೊಡೋದ ಅಂತ ಟ್ರೈ ಮಾಡಿದೆ. ಬೆಟ್ಟ ಹತ್ತಿದ್ರಿಂದ ಫುಲ್ ಸುಸ್ತಾಗಿತ್ತು, ಉಸಿರು ಆಡೋಕ್ಕೆ ಕಷ್ಟ ಅಂತ ಅನ್ನಿಸ್ತಾಯಿತ್ತು. ಅದರಿಂದ ವಾಯ್ಸ್ ಓವರ್ ಏನು ಕೊಡೋಕ್ಕಾಗಿಲ್ಲ. ಕೊಟ್ಟರು ವಾಯ್ಸ್ ಅದು ಜೋರಾಗಿ ಕೇಳಲಿಲ್ಲ. ಅದರಿಂದ ಸುಮ್ಮನೆ ವೀಡಿಯೋ ಮಾಡ್ಕೊಂಡು ಅದು ಹೋದರೆ ಒಳ್ಳೆಯದು ಅಂತ ಅಂದ್ವಿ. ನಾನು ನಮ್ಮ ಫ್ರೆಂಡಿಂದ ಗಂಡನೇ ಹೋಗ್ತಾಯಿದ್ದೆ. ಅಲ್ಲಿ ನೋಡಿ ಫ್ರೆಂಡ್, ಅವ್ನು ನಾಳೆ ತುಂಬ ದೂರನೇ ಹೋಗೋನೆ. ನಾವು ಅದನ್ನ ಮೇಲ್ಗಡೆ ಎಲ್ಲ ವೀಡಿಯೋ ಮಾಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಫುಲ್ ಫಾಗು ಸಖತ್ತಾಗಿ ಕಾಣಿಸ್ತಾಯಿತ್ತು. ನಮ್ಮ ಮುಂದಾಗಡೆ ಇನ್ನೂ ದೊಡ್ಡ ಬೆಟ್ಟಗಳಿದ್ದು ನೋಡಿ ಫ್ರೆಂಡ್ಸ್. ಮೊದಲು ಅರ್ಧ ಇಳಿದಿದ್ದ ಬೆಟ್ಟ ಅದೇನೆ. ಇಲ್ಲಿಂದ ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ. ಆದರೆ ಅದ್ರ ಹತ್ರ ಹೋಗಿ ಅದಕ್ಕೆ ಹತ್ತಬೇಕು ಅಂತ ಆಗಲೇ ಗೊತ್ತಾಗಿದ್ದು ಕಷ್ಟ ಏನು ಅಂತ. ದೂರದಿಂದ ನೋಡೋಕ್ಕೆ ಎಲ್ಲ ಚೆನ್ನಾಗಿ ಕಾಣಿಸ್ತದೆ ಅಂತ ಅಂತಾರಲ್ಲ, ಅದು ನಿಜ ಅನ್ನಿಸ್ತು ನಮಗೂ. ಹಾಗೆ ನಡ್ಕೊಂಡು ಹೋಗ್ತಾಯಿದ್ದು. ಹಾಗೆ ನನ್ನ ಫ್ರೆಂಡ್ನ ವೀಡಿಯೋ ಮಾಡ್ತೀನಿ, ಈ ಕಡೆ ತಿರುಗು ಅಂದೆ. ಅವನೇನೋ ಈ ಕಡೆಗೆ ಕ್ಯಾರೆ ಏನಿಲ್ಲ, ಹೋಯ್ತಾನೆ ಇದ್ದ ಸುಮ್ಮನೆ. ಹಾಗೆ ನೋಡಿ ಫ್ರೆಂಡ್ಸ್, ಆ ಕಲ್ಲು ಕಾಣಿಸ್ತೈತಲ್ಲ ಅದೇನೆ ಕಬ್ಬೆ ಹಿಲ್ಸ್ದು ಲಾಸ್ಟ್ ಪೀಕು. ನನಗೂ ಅಷ್ಟೇನು ಗೊತ್ತಿಲ್ಲ, ನಾನು ಯೂಟ್ಯೂಬಲ್ಲಿ ನೋಡಿ ಗೊತ್ತಾಗಿದ್ದು ಅದು ಲಾಸ್ಟ್ ಪೀಕ್ ಅಂತ. ಹತ್ರಕ್ಕೆ ಹೋಗಿ ನೋಡೋಕ್ಕೆ ತುಂಬ ಚೆನ್ನಾಗಿರ್ತದೆ ಅಂತ ಅನ್ನಿಸ್ತು. ಹಾಗೆ ಒಂದು ಚಿಟ್ಟೆ ಬಂದು ಹಾಯ್ ಮಾಡಿಬಿಟ್ಟು ಇದು ನೋಡಿ ಕಬ್ಬೆ ಹಿಲ್ಸ್ಗೆ ವೆಲ್ಕಮ್ ಮಾಡ್ತು ನಮಗೆ ಪೀಕಿಗೆ. ಹಾಗೆ ಹೋಗ್ಬೇಕಾದ್ರೆ ನಮ್ಮ ಫ್ರೆಂಡ್ ಆ ಟಾಪ್ ಪೀಕಿಗೆ ಹತ್ತೋದ ಬಾ ಅಂತ ಅಂದೆ. ನನಗೆ ತಲೆ ಸುತ್ತದೆ ಕಣಪ್ಪ, ನಾ ಬರೀಕ್ಲ ಅಂತಂದು ಹಾಗೆ ದೂರದಲ್ಲಿ ನಿಂತ್ಕೊಂಡು ವೀಡಿಯೋ ಮಾಡ್ತಿದ್ದೆ ನಾನು. ತುಂಬ ಫಾಗಿತ್ತು, ಚೆನ್ನಾಗಿ ಕಾಣಿಸ್ತಿತ್ತು. ಆದರೆ ನನಗೆ ಅಲ್ಲಿಗೆ ಹೋಗಲೇಬೇಕಂತ ಅನ್ನಿಸ್ತು. ಹಾಗೆ ಅಲ್ಲಿಗೆ ಹೋಗಿ ನಿಂತ್ಕೊಂಡು ವೀಡಿಯೋ ಮಾಡ್ಕೊಂಡು ಅವನು ಆ ಫ್ರೆಂಡ್ಗೆ ಹಾಗೆ ಒಂದೆರಡು ಫೋಟೋ ತೆಗಿ ಅಂತ ಹೇಳಿದೆ. ಫೋಟೋನು ತೆಗೆದುಕೊಟ್ಟ. ಟ್ರೆಕ್ಕಿಂಗ್ ಮುಗಿಸ್ಕೊಂಡು ಬರ್ತಾ ಇರಬೇಕಾದ್ರೆ ಒಂದು ಒಳ್ಳೆ ಸಿಟಿ ಸಿಕ್ತು. ಅಲ್ಲಿ ನನ್ನ ಫ್ರೆಂಡು ಬಾ ಊಟ ಮಾಡೋದ ಅಂತಂದ. ಬೆಳಿಗ್ಗೆಯಿಂದ ತಿಂಡಿನೂ ತಿಂದಿರಲಿಲ್ಲ. ಹೋಟೆಲ್ಗೆ ಬಂದ. ಹೋಟೆಲಲ್ಲಿ ನನ್ನ ಫ್ರೆಂಡು ಬಿರಿಯಾನಿ ಆರ್ಡ್ರ್ ಮಾಡ್ದೆ. ಬಿರಿಯಾನಿ ತುಂಬ ಚೆನ್ನಾಗಿತ್ತು. ಹಾಗೆ ಹಿರು ಫಾಲ್ಸ್ ನೋಡ್ಕೊಂಬರೋದ ಅಂದ್ಕೊಂಡು ಹೋದ. ಇವಾಗ ಸಮ್ಮರ್ ಅದರಿಂದ ನೀರು ಅಷ್ಟೇನು ಇರಲ್ಲ ಅನ್ಕ ತಿಳ್ಕೊಂಡಿದ್ದೆ. ಆದರೂ ಪರವಾಗಿಲ್ಲ, ಸ್ವಲ್ಪ ನೀರಿತ್ತು. ಹಾಗೆ ಸ್ವಲ್ಪ ದೂರ ನಡ್ಕೊಂಡೋಗಿ ನೀರು ಬೀಳೋ ಹತ್ರ ಹೋಗಿ ನಾನೊಂದು ವೀಡಿಯೋ ಮಾಡ್ಕೊಂಡು ಹಾಗೆ ಮನೆ ಕಡೆ ಬಂದ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್.